ಬೆಂಗಳೂರಿನಲ್ಲಿ ತಮಿಳು ಹಾಡಿನ ವಿರುದ್ಧ ಕನ್ನಡಿಗರು ಮತ್ತೊಂದ್ಸಲ ಸಿಡಿದಿದ್ದಾರೆ. ನೋಡಿ, ಕೋರಮಂಗಲದ ಫೋರಂ ಮಾಲ್ ಇದೆಯಲ್ಲ, ಇಲ್ಲಿ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮದಲ್ಲಿ ಗಲಾಟೆ ಆಗಿದೆ. ನಿನ್ನೆ ಒಂದು ಲೈವ್ ಕನ್ಸರ್ಟ್ ಅನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಕನ್ನಡದ ನಾಮಫಲಕ ಇರಲಿಲ್ಲ, ಕನ್ನಡದ ಒಂದೇ ಒಂದು ಹಾಡು ಇರಲಿಲ್ಲ, ನಿರೂಪಣೆ ಕೂಡ ಕನ್ನಡದಾಗಿರ್ಲಿಲ್ಲ. ಅಂದ್ರೆ ಕರ್ನಾಟಕದಲ್ಲಿ ಇವ್ರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಪುರಾವೆಯೂ ಇರಲಿಲ್ಲ ಅನ್ಕೊಳ್ಳಿ. ಈ ಹಿನ್ನೆಲೆ ಕಾರ್ಯಕ್ರಮಕ್ಕೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಎಂಟ್ರಿ ಆಗುತ್ತೆ. ಕನ್ನಡದ ಹಾಡುಗಳನ್ನ ಹಾಕಬೇಕು ಅಂತ ಒತ್ತಾಯಿಸ್ತಾರೆ. ಕೇವಲ ತಮಿಳು ಹಾಡುಗಳನ್ನು ಹಾಕ್ತಾ ಇದ್ದವರಿಗೆ ಕ್ಲಾಸ್ ತಗೊಳ್ತಾರೆ. ಕಾರ್ಯಕ್ರಮದ ಆಯೋಜಕರಿಗೂ ಕೂಡ ಕರವೇ ತರಾಟೆಗೆ ತಗೊಂಡಿದೆ. ಇದೊಂಥರ ಬೇಸರ ಆಗುತ್ತಪ್ಪ. ಬೇಸರ ಅನ್ನೋದಕ್ಕಿಂತ ಏನ್ರಿ, ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆ ಬಗ್ಗೆ, ನಮ್ಮ ಭಾಷೆಯ ಅಸ್ತಿತ್ವದ ಬಗ್ಗೆ ನಾವು ಗೊಳಾಡ್ಬೇಕು. ಅವ್ರಿಗೆ ಕೇಳಿ 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 ಮರ್ಯಾದೆ ತಗೊಳ್ಳೋ ಹಂತಕ್ಕೆ ಹೋಗಿದ್ದೀವಿ. ಈ ರಾಜ್ಯದ ಈ ಕನ್ನಡ ಪರ ಸಂಘಟನೆಗಳಿಗೆ ಒಂದು ಚಿಕ್ಕ ಕಿವಿಮಾತು ಏನು ಅಂದರೆ, ನೀವು ಒಂದು ಆ್ಯಕ್ಷನ್ ತಗೋಬಿಟ್ರೆ ಹೆಂಗಿರ್ಬೇಕು ಗೊತ್ತಾ? ಮುಂದಿನ 10 ವರ್ಷಕ್ಕೆ ನಿಮ್ಮ ಆ್ಯಕ್ಷನ್ ಒಂದು ಭಯ ಹುಟ್ಟಿಸ್ಬೇಕು. ಹೋಗ್ತೀರಿ, ಕೇಸ್ ಹಾಕ್ತೀರಿ, ಇಲ್ಲ FIR ಹಾಕಿಸ್ತೀರಿ, ಹೋಗ್ತೀರಿ, ಕನ್ನಡ ಮಾತಾಡಲೇಬೇಕು ಅಂತ ಪಟ್ಟು ಹಿಡಿತೀರಿ. ಇವಲ್ಲ ಇವು. ಈ ನರಿ ಕೂಗು ಗಟ್ಟ ಮುಟ್ಟುತ್ತಾ ಗಟ್ಟ ದಾಟುತ್ತಾ ಅಂತಾರೆ, ಹಂಗಾಗಬಾರ್ದು. ನಾರಾಯಣಗೌಡರು ಕನ್ನಡ ಹಾಕ್ಬಿಡಿ ಅಂತಾರೆ, ನಾಮಫಲಕ ಬೇಡ ಅಂತ ಹೇಳ್ತಾರ. ನಾವು ಗೌರವವಾಗಿ ಕನ್ನಡ ಹಾಕ್ರಿ, ನಾಮಕಲ ಕನ್ನಡ ಫಸ್ಟ್ ಆಡ್ಸಿ, ಅಷ್ಟೇ ನಮ್ಮ ಉದ್ದೇಶ. ಏನಕ್ಕೆ ಯಾಕೆ ಈ ತರ ಮಾಡ್ತಾರೆ?